ಮಾರ್ಕೆಟ್ನಲ್ಲಿ ಭಾರಿ ಏರಿಳಿತ ಇರುವಾಗ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋ ಗೊಂದಲನ ಕ್ವಿಕ್ ರೈಟ್ ನಲ್ಲಿ ಸೆಬಿ ರಿಜಿಸ್ಟರ್ಡ್ ತಜ್ಞರು ಐಡಿಯಾಸ್ ಕಾಲ್ಸ್ ಕೊಡ್ತಾರೆ. ಲಾಂಗ್ ಟರ್ಮ್ ಡೈವರ್ಸಿಫೈಡ್ ಗ್ರೋತ್ ಗೆ ಇನ್ವೆಸ್ಟ್ ಪ್ಯಾಕ್ಸ್ ಇವೆ ಹಾಗೂ ಹೈ ಪೊಟೆನ್ಷಿಯಲ್ ಟ್ರೇಡಿಂಗ್ ಗೆ ಟ್ರೇಡಿಂಗ್ ಪ್ಯಾಕ್ಸ್ ಇವೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಕ್ವಿಕ್ ರೈಟ್ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಜಾಗತಿಕವಾಗಿ ಟ್ಯಾರಿಫ್ ಯುದ್ಧ, ಆರ್ಥಿಕ ಯುದ್ಧ ನಡೀತಾ ಇರೋ ಹೊತ್ತಲ್ಲಿ ಮತ್ತೊಂದು ಸ್ಫೋಟಕ ವಿಚಾರ ಹೊರಬಿದ್ದಿದೆ. ರಷ್ಯಾ ಯುಕ್ರೇನ್ ಕದನದಲ್ಲಿ ಈಗ ಚೀನಾ ಕೂಡ ಸೇರ್ಕೊಂಡಿದೆ. ಯುಕ್ರೇನ್ ಈ ರೀತಿ ಸೀರಿಯಸ್ ಆರೋಪ ಮಾಡಿದೆ. ಯುದ್ಧಕ್ಕೆ ಈಗ ಚೀನಾ ಕೂಡ ಎಂಟರ್ ಆಗ್ತಾ ಇದೆ. ಚೀನಾದ 100 ಸೈನಿಕರು ಯುದ್ಧ ಭೂಮಿಯಲ್ಲಿ ಕಾದಾಡ್ತಿದ್ದಾರೆ. ಫ್ರಂಟ್ ಲೈನಲ್ಲಿ ನಿಂತು ಬಡಿದಾಡ್ತಿದ್ದಾರೆ. ಅವ್ರನ್ನ ರಷ್ಯಾ ಮೋಸ ಮಾಡಿ ಕರ್ಕೊಂಡ್ಬಂದಿದೆ ಅಂತ ಯುಕ್ರೇನ್ ಹೇಳಿದೆ. ಅಲ್ಲದೆ ಇವ್ರನ್ನೆಲ್ಲ ಸೋಷಿಯಲ್ ಮೀಡಿಯಾ ಮೂಲಕ ರಿಕ್ರೂಟ್ ಮಾಡಲಾಗಿದೆ, ಅದಕ್ಕೆ ನಮಗೆ ಸಾಕ್ಷ್ಯ ಸಿಕ್ಕಿದೆ ಅಂತ ಯುಕ್ರೇನ್ ಪ್ರೆಸಿಡೆಂಟ್ ಜೆಲೆನ್ಸ್ಕಿ ಹೇಳಿದ್ದಾರೆ. ಇದಕ್ಕೆ ಸಾಕ್ಷ್ಯ ನೋಡಿ ಅಂತ ಇಬ್ಬರು ಸೈನಿಕರನ್ನ ಕೂರಿಸಿಕೊಂಡು ಯುಕ್ರೇನ್ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದೆ. ಈ ವೇಳೆ ಆ ಸೈನಿಕರು ಕೂಡ ಒಂದಷ್ಟು ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಾವು ಡಾನೆಟ್ಸ್ಕ್ ಪ್ರದೇಶದಲ್ಲಿ ಸಿಕ್ಕಾಕೊಂಡ್ವಿ, ನಮ್ಮನ್ನ ಚೀನಾ ಇಲ್ಲಿಂದ ಬಿಡಿಸ್ಕೊಂಡು ಹೋಗುತ್ತೆ ಅನ್ನೋ ಹೋಪ್ ಇಟ್ಕೊಂಡಿದ್ದೀವಿ, ನಂಬಿಕೆ ಇಟ್ಕೊಂಡಿದ್ದೀವಿ. ನನ್ನ ಚೀನಿ ಸಹೋದರರಿಗೆ ಒಂದು ಮಾತು ಹೇಳೋಕೆ ಬಯಸ್ತಾ ಇದ್ದೀನಿ. ಪುಟಿನ್ ಮಾತು ಕೇಳಿಕೊಂಡು ಈ ಯುದ್ಧಕ್ಕೆ ಬರಬೇಡಿ, ಅವರ ದುಡ್ಡಿನ ಆಮಿಷಕ್ಕೆ ಬಲಿಯಾಗಬೇಡಿ ಅಂತ ಹೇಳಿದ್ದಾರೆ. ಅಲ್ಲದೆ ಯುದ್ಧ ಅನ್ನೋದು ಚೀನಾದಲ್ಲಿ ಕೂತು ನಾವು ಯೋಚನೆ ಮಾಡಿರುವಷ್ಟು ಈಸಿ ಇಲ್ಲ, ಇಲ್ಲಿ ಬೇರೆದೇ ಸಿಚುವೇಶನ್ ಇದೆ, ದಯವಿಟ್ಟು ಬರಬೇಡಿ ಅಂತ ಕೇಳ್ಕೊಂಡಿದ್ದಾರೆ. ಮೊನ್ನೆ ಕೂಡ ಇದ್ರ ಬಗ್ಗೆ ಯುಕ್ರೇನ್ ಆರೋಪ ಮಾಡಿತ್ತು, ಆದರೆ ಚೀನಾ ಸರ್ಕಾರ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಯುಕ್ರೇನ್ ಸುಳ್ಳು ಹೇಳ್ತಿದೆ ಅಂತ ಹೇಳಿತ್ತು. ಇದರ ಬೆನ್ನಲ್ಲೇ ಸಾಕ್ಷ್ಯ ಸಮೇತ ಚೀನಿಯರನ್ನ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಕೂರಿಸ್ಕೊಂಡು ಮಾತಾಡಿದೆ ಯುಕ್ರೇನ್. ಇದು ಅವರು ಸ್ವ ಇಚ್ಛೆಯಿಂದ ಕೊಟ್ಟ ಹೇಳಿಕೆನ ಅಥವಾ ಯುಕ್ರೇನ್ ಹೆದರಿಸ್ಬಿಟ್ಟು ಕೊಡಿಸ್ತಾ ಇನ್ನೂ ಸ್ಪಷ್ಟ ಇಲ್ಲ. ಆದರೆ ನಾವು ಚೀನಿಯರು ನಮ್ಮನ್ನು ರಷ್ಯಾ ಆನ್ಲೈನ್ ಮೂಲಕ ರಿಕ್ರೂಟ್ ಮಾಡಿಕೊಂಡಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಯಾಕಂದರೆ ರಷ್ಯಾದ ಸೇನೆಯಲ್ಲಿ ಸೈನಿಕರ ಕೊರತೆ ಇದೆ, ಎಲ್ರಿಗೂ ಗೊತ್ತಿರೋ ವಿಚಾರ. ಇದೇ ಕಾರಣಕ್ಕೆ ಉತ್ತರ ಕೊರಿಯಾದಿಂದ ಇನ್ನಿತರ ರಾಷ್ಟ್ರಗಳಿಂದ ಪುಟಿನ್ ಸೇನೆಯನ್ನು ತರಿಸ್ಕೊಳ್ತಾ ಇದ್ರು. ಭಾರತದಿಂದಲೂ ತುಂಬ ಜನ ಜಾಬ್ ಹೆಸರಲ್ಲಿ ಅಲ್ಲಿಗೆ ಹೋಗಿ ಆಮೇಲೆ ಪುಟಿನ್ ನಮಗೆ ದ್ರೋಹ ಮಾಡಿದ್ರು, ಯೂನಿಫಾರ್ಮ್ ಹಾಕಿ ಬಂದೂಕು ಕೊಟ್ಟು ಯುದ್ಧ ಭೂಮಿಗೆ ಇಳಿಸಿದ್ರು, ನಮ್ಮವರೆಲ್ಲ ಪ್ರಾಣ ಕಳ್ಕೊಳ್ತಿದ್ದಾರೆ ಅಂತೆಲ್ಲ ಹತ್ಕೊಂಡು ಕೆಲವರೆಲ್ಲ ವಾಪಸ್ ಭಾರತಕ್ಕೆ ಓಡ್ ಬಂದಿದ್ದು ಕೂಡ ಇದೆ. ಇದನ್ನ ಭಾರತ ಕೂಡ ಅಧಿಕೃತವಾಗಿ ಒಪ್ಕೊಂಡಿದೆ. ಇದು ಜಾಬ್ ಸ್ಕ್ಯಾಮ್, ನಮ್ಮವರನ್ನ ಬಿಟ್ಟು ಕಳಿಸಿ ಅಂತ ಪುಟಿನ್ಗೂ ಕೂಡ ಕೇಳಿದೆ. ಸೊ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಚೀನಾ ಏಕಾಏಕಿ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ಹೇಳಿರೋದು ಬಹಳ ಇಂಟ್ರೆಸ್ಟಿಂಗ್. ಅದರಲ್ಲೂ ಈಗ ಸಿಕ್ಕಿರೋರಲ್ಲಿ ಚೀನಾ ಪಾಸ್ಪೋರ್ಟ್ ಇದೆ, ಅವ್ರ ಹತ್ರ ಚೀನಿ ಭಾಷೆಯನ್ನು ಕೂಡ ಮಾತನಾಡ್ತಾರೆ. ಹೀಗಾಗಿ ಚೀನಾ ಇವ್ರನ್ನ ಗೊತ್ತಿದ್ದೇ ಕಳಿಸ್ಕೊಟ್ಟಿದ್ಯಾ, ತೈವಾನ್ ಜೊತೆಗೆ ಯುದ್ಧ ಆಗೋ ಸಂದರ್ಭ ಬಂದರೆ ಯುದ್ಧ ಭೂಮಿಯ ಪರಿಚಯ ಇರಲಿ ಅಂತ ಈ ರೀತಿ ಕಳಿಸ್ಕೊಟ್ಟಿದ್ದಾರಾ, ಅಥವಾ ಪುಟಿನ್ ದ್ರೋಹ ಮಾಡಿ ಭಾರತದ ಮಾದರಿಯಲ್ಲೇ ಚೀನಿಯರನ್ನ ಈ ಆನ್ಲೈನ್ ಮೂಲಕ ರಿಕ್ರೂಟ್ ಮಾಡಿಕೊಂಡು ಹೊತ್ಕೊಂಡು ಹೋಗಿದ್ದಾರಾ? ಇದು ಇನ್ನಷ್ಟೇ ಕ್ಲಿಯರ್ ಆಗಬೇಕಾಗಿದೆ. ಮತ್ತೊಂದು ಕಡೆ ಸುಡಾನ್ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ. ಅಲ್ಲಿನ ಸೇನೆ ಮತ್ತು ಅರೆಸೇನಾ ಪಡೆಗಳ ನಡುವಿನ ಯುದ್ಧದಿಂದ ಕೆಲವೇ ಗಂಟೆಗಳಲ್ಲಿ 300 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸುಡಾನ್ನ ಜಮ್ ಮತ್ತು ಅಬು ಸೌಕ್ ಅನ್ನೋ ನಿರಾಶ್ರಿತರ ಕ್ಯಾಂಪ್ ಮತ್ತು ಅಲ್ ಶಫೇರ್ ಅನ್ನೋ ನಗರದಲ್ಲಿ ಈ ದಾಳಿಯಾಗಿದೆ. ಇಲ್ಲಿ ಸುಡಾನ್ನ ಜನರಿಗೆ ಮಾನವೀಯ ನೆರವನ್ನು ಕೊಡ್ತಾ ಇದ್ದ 10 ಅಧಿಕಾರಿಗಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಜಮ್ ಕ್ಯಾಂಪ್ ಅನ್ನ ಅರೆಸೇನಾ ಪಡೆ ತನ್ನ ಕಂಟ್ರೋಲ್ ತಗೊಂಡಿದೆ. 300ಕ್ಕೂ ಅಧಿಕ ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ದಾಳಿಗೆ ಹೆದರಿ ಕನಿಷ್ಠ 4 ಲಕ್ಷ ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ಅವರಿಗೆ ಎಲ್ಲಿ ಜಾಗ ಕೊಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ವಿಶ್ವಸಂಸ್ಥೆ ಹೇಳಿದೆ. ಜೊತೆಗೆ ಈ ಅರೆಸೇನಾ ಪಡೆ ಅಪಹರಣ, ಮರಣದಂಡನೆ, ಬಲವಂತವಾಗಿ ನಾಪತ್ತೆ ಮಾಡೋದು, ಆಸ್ತಿಗಳನ್ನು ಲೂಟಿ ಮಾಡೋದು, ಹೀಗೆ ಸ್ವಲ್ಪವೂ ಕನಿಕರ ಇಲ್ಲದ ರಾಕ್ಷಸರಂತೆ ವರ್ತಿಸ್ತಾ ಇದ್ದಾರೆ ಹೀಗಂತ ವಿಶ್ವಸಂಸ್ಥೆ ಹೇಳಿದೆ. ಅಂದಹಾಗೆ 2021 ಅಕ್ಟೋಬರ್ನಲ್ಲಿ ಸುಡಾನ್ನಲ್ಲಿ ಮಿಲಿಟರಿ ಆಡಳಿತ ಶುರುವಾದಾಗಿನಿಂದ ಅಧಿಕಾರಕ್ಕಾಗಿ ಸುಡಾನ್ ಸೇನೆ ಮತ್ತು ಅರೆಸೇನಾ ಪಡೆ ನಡುವೆ ಸಂಘರ್ಷ ನಡೀತಾ ಇತ್ತು. ಸಾಕಷ್ಟು ಸಂಖ್ಯೆಯ ನಾಗರಿಕರು ಇದರಲ್ಲಿ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಈಗ ಆಲ್ರೆಡಿ ಕನಿಷ್ಠ 36 ಲಕ್ಷ ಸುಡಾನ್ ನಾಗರಿಕರು ಸಂಘರ್ಷ ಪೀಡಿತ ಸ್ಥಳಗಳಿಂದ ಓಡಿ ಹೊರಬಂದಿದ್ದಾರೆ. ಕನಿಷ್ಠ 1,06,000 ಮಂದಿ ಊಟ ನೀರು ಇಲ್ಲದೆ ಪರದಾಡ್ತಿದ್ದಾರೆ. ಅಧಿಕಾರಕ್ಕೋಸ್ಕರ ಸೇನೆ ಮತ್ತು ಅರೆಸೇನಾ ಪಡೆ ನಡುವೆ ಈ ರೀತಿ ಹೊಡೆದಾಟ ದಿನೇ ದಿನೇ ತೀವ್ರನೇ ಆಗ್ತಾ ಹೋಗ್ತಾ ಇದೆ. ಜನ ದಿಕ್ಕಾಪಾಲಾಗ್ತಿದ್ದಾರೆ. ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ಮಂಗಳಯಾನ ಕುರಿತು ಮಹತ್ವದ ಘೋಷಣೆ ಮಾಡಿದ್ದಾರೆ. 2026 ಕೊನೆಯಲ್ಲಿ ಸ್ಟಾರ್ಶಿಪ್ ರಾಕೆಟ್ ಮಂಗಳನ ಕಡೆಗೆ ಪ್ರಯಾಣ ಬೆಳೆಸಲಿದೆ. ಇದರಲ್ಲಿ ಆಪ್ಟಿಮಸ್ ರೋಬೋಟ್ನ ಕಳಿಸಲಾಗುತ್ತೆ ಅಂತ ಮಸ್ಕ್ ಹೇಳಿದ್ದಾರೆ. ಫ್ಯೂಚರ್ನಲ್ಲಿ ಮಾನವ ಸಹಿತ ಮಂಗಳಯಾನ ಮಿಷನ್ಗೆ ಇದು ನಿರ್ಣಾಯಕ ಹೆಜ್ಜೆ ಅಂತ ಹೇಳಲಾಗ್ತಿದೆ. ಈ ಆಪ್ಟಿಮಸ್ ಅನ್ನೋದು ಟೆಸ್ಲಾ ಕಂಪನಿ ನಿರ್ಮಿಸಿರೋ ಅತ್ಯಾಧುನಿಕ ರೋಬೋಟ್. 5 ಅಡಿ 8 ಇಂಚು ಎತ್ತರ ಇದೆ. ಅದರಲ್ಲಿ ಅಡ್ವಾನ್ಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಳವಡಿಸಲಾಗಿದೆ. ಸ್ವತಃ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಹೊಂದಿದೆ. ಅದು ಖುದ್ದು ನ್ಯಾವಿಗೇಟ್ ಆಗುತ್ತೆ ಮತ್ತು ಮನುಷ್ಯರೊಂದಿಗೆ ಕಮ್ಯುನಿಕೇಟ್ ಮಾಡೋ ತಾಕತ್ತನ್ನು ಕೂಡ ಹೊಂದಿದೆ. ನಡೆಯೋದು, ಮೆಟ್ಟಿಲುಗಳನ್ನು ಹತ್ತೋದು, ವಸ್ತುಗಳನ್ನು ಎತ್ತೋದು, ಈ ರೀತಿಯ ಕೆಲಸಗಳನ್ನು ಈಸಿಯಾಗಿ ಮಾಡುತ್ತೆ. ಇದನ್ನೀಗ ಮಸ್ಕ್ ಮಂಗಳನ ಮೇಲೆ ಕಳಿಸೋ ಮುಹೂರ್ತವನ್ನು ಹೇಳಿದ್ದಾರೆ.
ಅಮೆರಿಕದ ಟ್ಯಾರಿಫ್ ಘೋಷಣೆ ಆದಾಗಿನಿಂದ ಚೀನಾ ಮತ್ತು ಭಾರತ ಎರಡು ಇನ್ನಷ್ಟು ಹತ್ತಿರ ಆಗೋಕೆ ಪ್ರಯತ್ನ ಪಡ್ತಾ ಇವೆ. ಈಗ ಭಾರತ ಮತ್ತು ಚೀನಾ ಮಧ್ಯೆ ನೇರ ವಿಮಾನಯಾನ ಸೇವೆ ಒದಗಿಸುವ ಮಾತುಕತೆ ನಡೀತಾ ಇದೆ ಅಂತ ಭಾರತದ ಸಿವಿಲ್ ಏವಿಯೇಷನ್ ಸೆಕ್ರೆಟರಿ ವುಮ್ಲನ್ ಮಾಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲ ಸಮಸ್ಯೆಗಳು ಪೆಂಡಿಂಗ್ ನಲ್ಲಿದೆ, ಇದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಭಾರತ ಚೀನಾ ಮಧ್ಯೆ ನೇರ ವಿಮಾನಯಾನ ಹಾರಾಟವನ್ನು ಕೋವಿಡ್-19 ಮತ್ತು 2020ರಲ್ಲಿ ಗಲ್ವಾನ್ ಸಂಘರ್ಷ ನಂತರ ಸ್ಟಾಪ್ ಮಾಡಲಾಗಿತ್ತು. ಆದರೆ ಕಳೆದ ಜನವರಿ ತಿಂಗಳಲ್ಲಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಚೀನಾ ಪ್ರವಾಸ ಕೈಗೊಂಡಿದ್ದಾಗ ಈ ವಿಮಾನ ಸೇವೆ ಕುರಿತು ಚರ್ಚೆಯಾಗಿತ್ತು. ನೇರ ವಿಮಾನ ಹಾರಾಟಕ್ಕೆ ಭಾರತ ಚೀನಾ ತಾತ್ವಿಕವಾಗಿ ಒಪ್ಪಿಗೆ ಸೂಚಿಸಿದ್ರು. ಇದೀಗ ಪ್ರಾಥಮಿಕ ಹಂತದ ಮಾತುಕತೆ ಶುರುವಾಗಿದೆ. ಗಮನಿಸಬೇಕಾದ ಸಂಗತಿ ಅಂದರೆ ಇತ್ತೀಚೆಗೆ ಭಾರತದ ಪ್ರಜೆಗಳಿಗೆ ಚೀನಾ ವೀಸಾ ರೂಲ್ಸ್ ಅನ್ನು ಸಡಿಲ ಮಾಡಿತ್ತು. ಭಾರತದ ಮಿತ್ರರೇ ಬನ್ನಿ ನಮ್ಮ ದೇಶಕ್ಕೆ ಅಂತ ಫ್ರೆಂಡ್ ಅಂತ ಕರೆದು ಬಹಳ ಪ್ರೀತಿ ತೋರಿಸಿತ್ತು. ಕೃತಕವೋ ಅಥವಾ ನಿಜವಾಗ್ಲೂ ಇವರಿಗೆ ಭಾರತದ ಜೊತೆಗೆ ಚೆನ್ನಾಗಿ ಆಗಬೇಕು ಅಂತ ಅನಿಸ್ತಾ ಇದೆಯೋ ಅವರಿಗೆ ಗೊತ್ತು. ಬಟ್ ಕರೆದಿದ್ರು. ಟೂರಿಸಂ, ಶಿಕ್ಷಣ ಮತ್ತು ಇನ್ನಿತರ ಸಂಬಂಧ ವೃದ್ಧಿಗೆ ಈ ಹೆಜ್ಜೆ ಸಹಕಾರಿ ಅಂತ ಚೀನಾ ಗುಣಗಾನ ಮಾಡಿತ್ತು. ಅವರೇ ಕ್ರಮ ತಗೊಂಡು ಅವರೇ ಅದನ್ನು ಹೊಗಳ್ಕೊಂಡಿದ್ರು. ಅದರ ಬೆನ್ನಲ್ಲೇ ಈ ಡೆವಲಪ್ಮೆಂಟ್ ಆಗ್ತಾ ಇದೆ. ಈಗ ಭಾರತ ಮತ್ತು ಆಫ್ರಿಕಾಗಳಿಗೆ ಜನಸಂಖ್ಯಾ ಸ್ಫೋಟದ ಭಯ ಆದರೆ ಜಪಾನ್ಗೆ ಜನಸಂಖ್ಯಾ ಕುಸಿತದ ಆತಂಕ. ಈಗ 2024ರಲ್ಲಿ ಜಪಾನ್ನ ಜನಸಂಖ್ಯೆ 8.98 ಲಕ್ಷ ಕಮ್ಮಿಯಾಗಿ 12.03 ಕೋಟಿಗೆ ಕುಸಿದಿದೆ. 2023ರಲ್ಲಿ ಜನಸಂಖ್ಯಾ ಕುಸಿತ 5.50 ಲಕ್ಷ ಜನ ಕಮ್ಮಿಯಾಗಿದ್ರು. ಅವಾಗ ಆ ಪ್ರಮಾಣದಲ್ಲಿತ್ತು ಕುಸಿತ. ಈ ವಿಚಾರವನ್ನು ಜಪಾನ್ ನೀಡಿದ ಅಧಿಕೃತ ಡೇಟಾನೇ ಹೇಳ್ತಾ ಇದೆ. ಜಪಾನ್ ಇತಿಹಾಸದಲ್ಲೇ ಉಂಟಾದ ಅತಿದೊಡ್ಡ ಕುಸಿತ ಇದು ಅಂತ ಹೇಳಲಾಗ್ತಿದೆ ಈ ಸಲ ಆಗಿರೋದು. ಜಪಾನ್ನಲ್ಲಿ ಬರ್ತ್ ರೇಟ್ ಕೂಡ ತೀವ್ರ ಕುಸಿತ ಕಂಡಿದೆ. 2024ರಲ್ಲಿ ಕೇವಲ 7.20 ಲಕ್ಷ ಮಕ್ಕಳು ಹುಟ್ಟಿದ್ದಾರೆ ಅಷ್ಟೇ. 2023ರಲ್ಲಿ 7.27 ಲಕ್ಷ ಮಕ್ಕಳು ಮಾತ್ರ ಹುಟ್ಟಿದ್ರು. ಸೊ ಈ ವರ್ಷ ಇನ್ನೂ ಕಮ್ಮಿಯಾಗಿದೆ. ಹೆಚ್ಚು ಮಕ್ಕಳನ್ನು ಹೊಂದುವ ಯುವ ದಂಪತಿಗಳಿಗೆ ಸರ್ಕಾರ ಸಬ್ಸಿಡಿ ಎಲ್ಲ ಕೊಡೋಕೆ, ಆರ್ಥಿಕ ಸಹಾಯ ಮಾಡೋಕ್ಕೂ ಪ್ರಯತ್ನ ಪಡ್ತಾ ಇದೆ. ಆದರೂ ನಿರಂತರವಾಗಿ ಕುಸಿತ ಕಾಣ್ತಾ ಇದೆ ಅಂತ ಮುಖ್ಯ ಕ್ಯಾಬಿನೆಟ್ ಸೆಕ್ರೆಟರಿ ಯೋಶಿಮಾಸಾ ಹಯಾಶಿ ಹೇಳಿದ್ದಾರೆ. ಬಾಂಗ್ಲಾ ನಟಿ ಮೇಘ್ನಾ ಆಲಂರನ್ನ ಬಾಂಗ್ಲಾ ಸರ್ಕಾರ ಬಂಧಿಸಿದೆ. ಸೌದಿ ಅರೇಬಿಯಾದೊಂದಿಗೆ ಬಾಂಗ್ಲಾ ಸಂಬಂಧ ಹದಗೆಡಿಸೋಕೆ ಈಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಆರೋಪ ಮಾಡಿದೆ. ಸೌದಿ ಅರೇಬಿಯಾದ ರಾಯಭಾರಿಯೊಂದಿಗೆ ಈ ಮೇಘನಾ ಆಲಂ ಸಂಬಂಧವನ್ನು ಹೊಂದಿದ್ರು. ಆ ರಾಯಭಾರಿ ಬಾಂಗ್ಲಾದ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಇದರಿಂದ ಉಭಯ ರಾಷ್ಟ್ರಗಳ ಸಂಬಂಧದ ಮೇಲೆ ಕೆಟ್ಟ ಪರಿಣಾಮ ಬೀರೋ ಆತಂಕ ಇತ್ತು ಅಂತ ಬಾಂಗ್ಲಾ ಪೊಲೀಸರು ಹೇಳಿದ್ದಾರೆ. ಆದರೆ ಅದಕ್ಕೆ ನಟಿಯ ತಂದೆ ಕಿಡಿಕಾರಿದ್ದಾರೆ. ನನ್ನ ಮಗಳು ಸೌದಿಯ ರಾಯಭಾರಿಯೊಂದಿಗೆ ಸಂಬಂಧದಲ್ಲಿ ಇದ್ದಿದ್ದು ಹೌದು, ಆದರೆ ಆತನಿಗೆ ಮದುವೆಯಾಗಿ ಮಕ್ಕಳಿದ್ವು ಅನ್ನೋದು ಗೊತ್ತಾದ ಮೇಲೆ ನನ್ನ ಮಗಳು ಆತನನ್ನ ಮದುವೆ ಆಗೋಕೆ ಒಪ್ಪಲಿಲ್ಲ. ಇದರ ಬೆನ್ನಲ್ಲೇ ಬಾಂಗ್ಲಾ ಸರ್ಕಾರ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿದೆ ಅಂತ ನನ್ನ ಮಗಳದೇನು ತಪ್ಪಿಲ್ಲ ಅಂತ ಆರೋಪ ಮಾಡಿದ್ದಾರೆ ನಟಿಯ ತಂದೆ. ಏನೋ ಭಾರತದಲ್ಲಿ ಆಶ್ರಯ ಪಡಿತಾ ಇರೋ ಬಾಂಗ್ಲಾದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಬಾಂಗ್ಲಾದ ಕೇರ್ ಟೇಕರ್ ಲೀಡರ್ ಯೂನಸ್ಗೆ ವಾರ್ ಮಾಡಿದ್ದಾರೆ, ಕಿಡಿಕಾರಿದ್ದಾರೆ. ನೀವು ಬೆಂಕಿ ಜೊತೆ ಆಟ ಆಡಿದ್ರೆ ಅದೇ ನಿಮ್ಮನ್ನ ಸುಡುತ್ತೆ ಅಂತ ಹೇಳಿದ್ದಾರೆ. ವಿದೇಶಿ ಶಕ್ತಿಗಳೊಂದಿಗೆ ಸೇರಿ ಆತ ಬಾಂಗ್ಲಾದೇಶವನ್ನ ವಿಪತ್ತಿಗೆ ದೂಡ್ತಾ ಇದ್ದಾರೆ. ಇದು ನಿಮಗೆ ಒಳ್ಳೆಯದಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಭಾರತ ಬಾಂಗ್ಲಾಗೆ ಕೊಡ್ತಾ ಇದ್ದ ಸಾರಿಗೆ ಫೆಸಿಲಿಟಿ ಸೇವೆಯನ್ನ ರದ್ದು ಮಾಡಿದ ನಂತರ ಹಸೀನಾ ಈ ಸಿಡಿಗುಂಡನ್ನ ಸಿಡಿಸಿ ತಮ್ಮ ಬೆಂಬಲಿಗರಿಗೆ ಮೆಸೇಜ್ ಪಾಸ್ ಮಾಡಿದ್ದಾರೆ. ಏನೋ ನೈಜೀರಿಯಾದಲ್ಲಿ ಕ್ರಿಶ್ಚಿಯನ್ ಸಮುದಾಯವನ್ನ ಟಾರ್ಗೆಟ್ ಮಾಡಿ ನಡೆಸಲಾಗ್ತಿರೋ ಹಿಂಸಾಚಾರ ಮುಂದುವರೆದಿದೆ. ಇಸ್ಲಾಮಿಕ್ ಮೂಲಭೂತವಾದಿಯೊಬ್ಬ ನಡೆಸಿದ ದಾಳಿಯಲ್ಲಿ 40 ಮಂದಿ ಕ್ರಿಶ್ಚಿಯನ್ರು ಪ್ರಾಣ ಕಳ್ಕೊಂಡಿದ್ದಾರೆ. ಖುದ್ದು ನೈಜೀರಿಯಾ ಅಧ್ಯಕ್ಷ ಬೋಲಾ ತಿನುಬು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕ್ರಿಶ್ಚಿಯನ್ನರ ಮನೆಗಳನ್ನು ಲೂಟಿ ಮಾಡಲಾಗಿದೆ ಅಂತ ಅಧ್ಯಕ್ಷ ಬೋಲಾ ತಿನುಬು ಹೇಳಿದ್ದಾರೆ. ಅಂದಹಾಗೆ ನೈಜೀರಿಯಾದಲ್ಲಿ 53% ಮುಸ್ಲಿಮರಿದ್ದಾರೆ, 46% ಕ್ರೈಸ್ತರಿದ್ದಾರೆ. ಸೊ ಹೆಚ್ಚು ಕಮ್ಮಿ ಇಬ್ಬರದು ಈಕ್ವಲ್ ತರ ಇದೆ. ಬಟ್ ಮುಸ್ಲಿಮರು ಸ್ವಲ್ಪ ಜಾಸ್ತಿ ಇದ್ದಾರೆ, ಒಂಚೂರು ಎಡ್ಜಿದೆ ಪಾಪ್ಯುಲೇಷನ್ ವೈಸ್. ಆಗಾಗ ಸಂಘರ್ಷ, ಬಡಿದಾಟ ನಡೀತಾನೆ ಇರುತ್ತೆ. ಇತ್ತೀಚೆಗಷ್ಟೇ ಬಾಂಗ್ಲಾ ಸೇನಾ ಮುಖ್ಯಸ್ಥ ವಕರುಜ್ಜಮಾನ್ ರಷ್ಯಾಗೆ ಭೇಟಿ ನೀಡಿದರು. ಈ ಭೇಟಿ ನಂತರ ರಷ್ಯಾದ 3 ಯುದ್ಧ ನೌಕೆಗಳು ಬಾಂಗ್ಲಾದ ಚಿತ್ತಗಾಂಗ್ ಬಂದರಲ್ಲಿ ಕಾಣಿಸಿಕೊಂಡಿವೆ. ಇದು ರಷ್ಯಾದೊಂದಿಗೆ ಬಾಂಗ್ಲಾದ ಮಿಲಿಟರಿ ಸಹಕಾರವನ್ನು ಸೂಚಿಸುತ್ತೆ ಅಂತ ಅಲ್ಲಿನ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಆದರೆ ಇದು ಚೀನಾ ಗುರಿಯಾಗಿಸಿಕೊಂಡು ಮಾಡಿರೋ ಪ್ರಯತ್ನ ಅಂತ ಹೇಳಲಾಗ್ತಿದೆ. ಚೀನಾದ ಮೇಲಿನ ರಕ್ಷಣಾ ಅವಲಂಬನೆಯನ್ನು ಕಮ್ಮಿ ಮಾಡೋಕೆ ಬಾಂಗ್ಲಾ ಪ್ರಯತ್ನ ಪಡ್ತಾ ಇದೆ. ಹೀಗಾಗಿ ಅವರು ರಷ್ಯಾ ಕಡೆಗೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ ಅಂತ ರಕ್ಷಣಾ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಸದ್ಯ ರಷ್ಯಾದ ಮಿಲಿಟರಿ ಮಯನ್ಮಾರ್ನಲ್ಲೂ ಕೂಡ ದೊಡ್ಡ ಪ್ರೆಸೆನ್ಸ್ ಅನ್ನು ಹೊಂದಿದೆ. ಇತ್ತೀಚೆಗೆ ಅರಕಾನ್ ಆರ್ಮಿ ಮತ್ತು ಬಾಂಗ್ಲಾ ನಡುವೆ ಉದ್ವಿಗ್ನತೆ ಹೆಚ್ಚಾಗಿತ್ತು. ಈ ಎಲ್ಲ ಆಯಾಮಗಳಲ್ಲಿ ಈ ಬೆಳವಣಿಗೆ ಮಹತ್ವ ಪಡ್ಕೊಳ್ತಿದೆ. ಹಾಗೆ ನೋಡಿದ್ರೆ ವಕರುಜ್ಜಮಾನ್ರ ಈ ಹೆಜ್ಜೆ ಭಾರತಕ್ಕೆ ಒಳ್ಳೆಯದೆ. ಯಾಕಂದ್ರೆ ಯೂನಿಸ್ಗೆ ಚೀನಾ ಮೇಲೆ ವಿಪರೀತ ಪ್ರೀತಿ. ಅದಕ್ಕವರು ಮೊನ್ನೆ ಚೀನಾಗೆ ಹೋಗಿ ಬಂದು ಅಲ್ಲಿ ಭಾರತದ ಕಣ್ಣಿಗೆ ಕೈ ಹಾಕೋಕೆ ಪ್ರಯತ್ನ ಪಟ್ಟಿದ್ರು. ಸೊ ಇಂಥ ಸನ್ನಿವೇಶದಲ್ಲಿ ಈ ಸ್ಮಾಲ್ ಫಿನಾನ್ಸ್ ಗೈ ಯೂನಸ್ ಹೋಗಿ ಜಿನ್ಪಿಂಗ್ ಕಾಲ ಮೇಲೆ ಹತ್ತಿ ಕೂರೋಕ್ಕಿಂತ ಮುಂಚೆ ಬಾಂಗ್ಲಾ ಸೇನೆ ರಷ್ಯಾದೊಂದಿಗೆ ಹತ್ರ ಆಗ್ತಿರೋದು, ರಷ್ಯಾದೊಂದಿಗೆ ಮಿಲಿಟರಿ ಸಂಬಂಧ ಚೆನ್ನಾಗಿ ಮಾಡ್ಕೊಳ್ತಿರೋದು
ಕಂಪ್ಯಾರಿಟಿವ್ಲಿ ಭಾರತಕ್ಕೆ ಬೆಟರ್ ಇದು, ಚೀನಾಗಿಂತ ಕಂಪೇರ್ ಮಾಡಿದ್ರೆ. ಮತ್ತೊಂದ್ ಕಡೆ ಇರಾನ್ ಮತ್ತು ಅಮೆರಿಕ ನಡುವೆ ಒಮಾನ್ನ ಮಧ್ಯಸ್ಥಿಕೆಯಲ್ಲಿ ಏಪ್ರಿಲ್ 12ನೇ ತಾರೀಕು ಮೊದಲ ಹಂತದ ಪರಮಾಣು ಒಪ್ಪಂದದ ಮಾತುಕತೆ ಆಗಿದೆ. ಅದರ ಬೆನ್ನಲ್ಲೇ ಟ್ರಂಪ್ ಮತ್ತೊಮ್ಮೆ ಇರಾನ್ಗೆ ಬೆದರಿಕೆ ಹಾಕಿದ್ದಾರೆ. ಅಣ್ವಸ್ತ್ರಕ್ಕೆ ಬಹಳ ಹತ್ತಿರ ಹೋಗಿದ್ದಾರೆ. ಬಟ್ ನಾನು ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಅಣ್ವಸ್ತ್ರ ಗಳಿಸಂಗಿಲ್ಲ, ನಾವು ಬಿಡಲ್ಲ, ವಿಪರೀತ ವಿನಾಶವನ್ನ ಮಾಡ್ತೀವಿ, ನಿಮ್ಮನ್ನ ನಮ್ಮ ಸೇನಾ ಬಲವನ್ನು ಪ್ರಯೋಗ ಮಾಡಬೇಕಾಗತ್ತೆ ಅಂತ ಮತ್ತೆ ಬೆದರಿಕೆ ಹಾಕಿದ್ದಾರೆ. ಎರಡನೇ ಹಂತದ ಮಾತುಕತೆ ಕೂಡ ಇದೆ. ಏಪ್ರಿಲ್ 19ನೇ ತಾರೀಕು ರೋಮ್ನಲ್ಲಿ ಮೊದಲ ಹಂತದ ಮಾತುಕತೆ ಫಲಪ್ರದವಾಗಿದೆ ಅಂತ ಎರಡೂ ದೇಶಗಳು ಅಫಿಷಿಯಲ್ ಆಗಿ ಹೇಳಿದ್ವು. ಆದರೆ ಈಗ ಅಮೆರಿಕ ಅಧ್ಯಕ್ಷ ಮತ್ತೆ ಇರಾನ್ಗೆ ಬೆದರಿಕೆ ಹಾಕಿದ್ದಾರೆ. ಇರಾನ್ ತುಂಬಾ ವಿಳಂಬ ಮಾಡ್ತಾ ಇದೆ ಮಾತುಕತೆ, ನಮ್ಮ ಜೊತೆ ಡೀಲಿ ಸೈನ್ ಹಾಕಿ ಬೇಗ, ಅಣ್ವಸ್ತ್ರ ಮಾಡಲ್ಲ ಅಂತ, ಬೇಗ ಅರ್ಜೆಂಟ್ ಅಂತ ಹೇಳಿ ಬೆದರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಟ್ರಂಪ್ ಪ್ರತಿಷ್ಠಿತ ಹಾರ್ವರ್ಡ್ ಯೂನಿವರ್ಸಿಟಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಯೂನಿವರ್ಸಿಟಿಗೆ ಕೊಡ್ತಾ ಇದ್ದ ಫಂಡಿಂಗ್ ಅನ್ನ ಕಟ್ ಮಾಡಿದ್ದಾರೆ. ಸುಮಾರು $2.2 ಬಿಲಿಯನ್ ಫಂಡಿಂಗ್ ಅನ್ನ ಬಂದ್ ಮಾಡಿದ್ದಾರೆ. ವೈಟ್ ಹೌಸ್ನ ಬೇಡಿಕೆಗಳನ್ನ ಯೂನಿವರ್ಸಿಟಿ ರಿಜೆಕ್ಟ್ ಮಾಡಿತ್ತು. ಹಾಗಾಗಿ ಈ ನಿರ್ಧಾರ ತಗೊಂಡಿದ್ದೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಮೆರಿಟ್ ಆಧಾರದ ಮೇಲೆ ಪ್ರವೇಶ, ಕಾಲೇಜ್ ಕ್ಯಾಂಪಸ್ನಲ್ಲಿ ಫೇಸ್ ಮಾಸ್ಕ್ ನಿಷೇಧ ಇನ್ನಿತರ ಕಂಡೀಷನ್ ಅನ್ನ ಅಮೆರಿಕ ಸರ್ಕಾರ ಹೇಳಿತು. ಆದರೆ ಹಾರ್ವರ್ಡ್ ಯೂನಿವರ್ಸಿಟಿ ಅದಕ್ಕೆ ಒಪ್ಪಿರಲಿಲ್ಲ. ಜೊತೆಗೆ ಟ್ರಂಪ್ ವಿರುದ್ಧ ಇತ್ತೀಚೆಗೆ ಇಲ್ಲಿನ ಅಧ್ಯಾಪಕರುಗಳ ಗುಂಪು ನ್ಯಾಯಾಲಯಕ್ಕೆ ದೂರನ್ನ ಕೊಟ್ಟಿದ್ರು. ಈತ ಪ್ರಜಾಪ್ರಭುತ್ವ ವಿರೋಧಿ, ವೈಯಕ್ತಿಕ ಸ್ವಾತಂತ್ರ್ಯವನ್ನ ಹತ್ತಿಕ್ತಾರೆ ಅಂತ ಹೇಳಿದ್ರು. ಆ ತಿಕ್ಕಾಟದ ನಡುವೆ ಈ ಫಂಡಿಂಗ್ ಸ್ಟಾಪ್ ಆಗಿದೆ. ಇದರಿಂದ ಕಾಲೇಜಿನ ಆಡಳಿತ ನಿರ್ವಹಣೆ ಮತ್ತು ಉತ್ಕೃಷ್ಟ ಮಟ್ಟದಲ್ಲಿ ಶಿಕ್ಷಣ ಕೊಡೋಕೆ ಸಮಸ್ಯೆ ಆಗಬಹುದು ಅಂತ ಹೇಳಲಾಗ್ತಿದೆ. ಸದ್ಯ ಈ ಯೂನಿವರ್ಸಿಟಿಯಲ್ಲಿ 21,278 ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾ ಇದ್ದಾರೆ. ಅಕ್ರಮ ವಲಸಿಗರ ಹೆಸರಲ್ಲಿ ಮತ್ತೆ ಕನಿಷ್ಠ 1,558 ನಂಬರಿ ಕೊಟ್ಟಿದ್ದಾರೆ. ಅಫ್ಘನ್ ಮುಸ್ಲಿಮರನ್ನ ಪಾಕ್ ಹೊರಗೆ ಹಾಕಿದೆ ಪಾಕಿಸ್ತಾನದಿಂದ. ಇವ್ರನ್ನ ಖೈಬರ್ ಪಖ್ತೂನ್ಖ್ವಾ ಭಾಗದಿಂದ ಟೋರ್ಕಾಮ್ ಗಡಿ ಮೂಲಕ ವಾಪಸ್ ಅಫ್ಘಾನಿಸ್ತಾನಕ್ಕೆ ಅಟ್ಟಲಾಗಿದೆ. ಈ ಮೂಲಕ 2023 ಸೆಪ್ಟೆಂಬರ್ನಿಂದ ಇಲ್ಲಿವರೆಗೆ ಒಟ್ಟು 8 ಲಕ್ಷಕ್ಕೂ ಅಧಿಕ ಅಫ್ಘಾನಿಸ್ತಾನದ ಮುಸ್ಲಿಮರನ್ನ ಪಾಕಿಸ್ತಾನ ಅಫ್ಘಾನಿಸ್ತಾನಕ್ಕೆ ವಾಪಸ್ ಅಟ್ಟಿದಂತಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.